ಇಂದು ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಇಡಿ ಕಸ್ಟಡಿ ಅಂತ್ಯಗೊಂಡಿದೆ. ಅಕ್ರಮ ಬೆಟ್ಟಿಂಗ್ ಕೇಸ್ ಸಂಬಂಧ ಇಡಿ ಕಸ್ಟಡಿಯಲ್ಲಿರ್ತಕ್ಕಂಥ ಪಪ್ಪಿ ಇನ್ನು ಬೆಳಗ್ಗೆ 11ರ ಬಳಿಕ ಪಪ್ಪಿಯನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ದಾಳಿಯ ವೇಳೆ ನಗದು, ವಿದೇಶಿ ಕರೆನ್ಸಿ ಸೇರಿ ಚಿನ್ನಾಭರಣಗಳು ಪತ್ತೆಯಾಗಿದ್ವು. ಜೊತೆಗೆ ಬ್ಯಾಂಕ್ ಖಾತೆಗಳಲ್ಲೂ ಕೂಡ ಕೋಟಿ ಹಣ ಪತ್ತೆಯಾಗಿತ್ತು. ಹಾಗಾಗಿ ವೀರೇಂದ್ರ ಪಪ್ಪಿಯನ್ನ ಕಸ್ಟಡಿಗೆ ಪಡೆದುಕೊಂಡು ಇಡಿ ವಿಚಾರಣೆಯನ್ನು ನಡೆಸಿದ್ರು. ಇಂದು ಆ ಕಸ್ಟಡಿ ಅಂತ್ಯಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೆ ಕೋರ್ಟ್ಗೆ ವೀರೇಂದ್ರ ಪಪ್ಪಿಯನ್ನ ಹಾಜರುಪಡಿಸಲಾಗುತ್ತೆ. ಬೆಳಗ್ಗೆ 11ರ ಬಳಿಕ ಪಪ್ಪಿಯನ್ನ ಕೋರ್ಟ್ಗೆ ಇಡಿ ಅಧಿಕಾರಿಗಳು ಹಾಜರುಪಡಿಸಲಿದ್ದಾರೆ. ಹಾಗಾಗಿ ಮತ್ತೆ ಕಸ್ಟಡಿಗೆ ಪಡೆದುಕೊಳ್ತಾರಾ ಅಥವಾ ಮುಂದಿನ ಕಾನೂನು ಕ್ರಮ ಏನು ಅನ್ನೋದು ನಂತರದಲ್ಲಿ ತಿಳಿಯಲಿದೆ. ಇನ್ನು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ನಗದು, ವಿದೇಶಿ ಕರೆನ್ಸಿ ಸೇರಿ ಚಿನ್ನಾಭರಣಗಳು ಕೂಡ ಪತ್ತೆಯಾಗಿತ್ತು. ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಗೆ ಮತ್ತೆ ಇಡಿ ಬಿಗ್ ಶಾಕ್ ಅನ್ನು ಕೊಟ್ಟಿತ್ತು. ಸದ್ಯ ಇಡಿ ವಶದಲ್ಲೇ ಇರುವ ಕಾಂಗ್ರೆಸ್ ಶಾಸಕರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಆನ್ಲೈನ್ ಬೆಟ್ಟಿಂಗ್ ಹಾಗೆ ಅಕ್ರಮ ಹಣ ವರ್ಗಾವಣೆ ಆರೋಪದ ಹಿನ್ನೆಲೆಯಲ್ಲಿ ತನಿಖೆ ತೀವ್ರವಾಗಿ ಸಾಗ್ತಾ ಇತ್ತು. ಚಳ್ಳಕೆರೆ ನಗರದ ಬ್ಯಾಂಕ್ಗಳಿಗೆ ಇಡಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ರು. ಪಪ್ಪಿ ಬ್ಯಾಂಕ್ ಲಾಕರ್ ಅನ್ನ ತೆರೆದು ನೋಡಿದಂಥ ಇಡಿ ಅಧಿಕಾರಿಗಳೇ ಫುಲ್ ಶಾಕ್ ಆಗಿದ್ರು. ಇನ್ನು ಬ್ಯಾಂಕ್ ಖಾತೆಗಳ ಮೇಲೆ ಇಡಿ ದಾಳಿಯನ್ನು ನಡೆಸಿತ್ತು. ಚಳ್ಳಕೆರೆ ಆಕ್ಸಿಸ್ ಬ್ಯಾಂಕ್ನಲ್ಲಿದ್ದಂಥ ಚಿನ್ನವನ್ನು ಕಂಡು ಇಡಿ ಅಧಿಕಾರಿಗಳಿಗೆ ಶಾಕ್ ಆಗಿತ್ತು. ಬ್ಯಾಂಕ್ನಲ್ಲಿ ಕೋಟಿ ಮೌಲ್ಯದ ಚಿನ್ನದ ಬಿಸ್ಕೆಟ್ ಕೂಡ ಪತ್ತೆ ಆಗಿತ್ತು ಅನ್ನೋದಾಗಿ ಮಾಹಿತಿ ಲಭ್ಯವಾಗಿದೆ. ಶಾಸಕ ವೀರೇಂದ್ರ ಪಪ್ಪಿ ಬ್ಯಾಂಕ್ ಖಾತೆಯಲ್ಲಿ 22 ಕೆಜಿ ಚಿನ್ನದ ಬಿಸ್ಕೆಟ್ ಹಾಗೆ 17 ಡೈಮಂಡ್ ರಿಂಗ್ ಕೂಡ ಪತ್ತೆಯಾಗಿತ್ತು. ಕೋಟಕ್ ಮಹೇಂದ್ರ ಬ್ಯಾಂಕ್ನಲ್ಲಿ 5 ಕೆಜಿಯಷ್ಟು ಚಿನ್ನದ ಒಡವೆ ಪತ್ತೆ ಆಗಿತ್ತು ಅನ್ನೋದಾಗಿಯೂ ಕೂಡ ಮಾಹಿತಿ ಇತ್ತು. ಇನ್ನು SBI ಬ್ಯಾಂಕ್ನಲ್ಲಿ ಅಪಾರ ಮೌಲ್ಯದ ಚಿನ್ನಾಭರಣ ಆಸ್ತಿ ಪತ್ರಗಳು ಪತ್ತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಆನ್ಲೈನ್ ಗೇಮಿಂಗ್, ಅಕ್ರಮ ಹಣ ವರ್ಗಾವಣೆಯ ಹಿನ್ನೆಲೆ ಇಡಿ ದಾಳಿ ನಡೆದಿದ್ದು, ಬ್ಯಾಂಕ್ನಲ್ಲಿಯೂ ಕೂಡ ಇನ್ನೂ 2 ಲಾಕರ್ ಪರಿಶೀಲನೆ ಬಾಕಿ ಇದೆ ಎನ್ನಲಾಗ್ತಾ ಇದೆ. ದಾಳಿ ಮುಗಿಸಿ ರಾತ್ರಿ ಇಡಿ ಅಧಿಕಾರಿಗಳು ಬೆಂಗಳೂರಿಗೆ ತೆರಳಿದ್ರು. ಮತ್ತೆ ಆಗಮಿಸಿ ಬ್ಯಾಂಕ್ ಲಾಕರ್ಗಳನ್ನು ಓಪನ್ ಮಾಡಲಾಯ್ತಾ ಅನ್ನೋದಾಗಿ ಇನ್ನಷ್ಟೇ ಗೊತ್ತಾಗಬೇಕಿದೆ. ಒಟ್ಟಾರೆಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇಡಿ ಕಸ್ಟಡಿ ಸದ್ಯ ಅಂತ್ಯಗೊಂಡಿದೆ.